ನೈಟಿ ಭಾರಿ ಐತ್ರಿ ಇದು. ಒಂಥರ ಭಾರಿ ಅನುಕೂಲ ಐತಿ ನೋಡ್ರಿ. ಹೌದಾ? ನಿಂಗೆ ಒಟ್ಟು ಚಲೋ ಅನ್ಸಕತ್ತಲ್ಲ. ಓ ಮಸ್ತ್ ಐತಪ್ಪ, ನನಗಂತೂ ಭಾರಿ ಸೇರ್ತ. ನಿನಗೆ ಸೇರ್ತಂದ್ರೆ ಮುಗಿತ್ಬಿಡು. ನಂಗೂ ಮತ್ತೆ ಏನಪ್ಪ ತೊಂದ್ರೆ ಇಲ್ಲ. ನಾನು ಹಂಗಾರೆ ನಿನ್ನ ಮನ್ಸಿಗೆ ಬರ್ತಾವ ಇಲ್ಲ ಅಂತ ಮಾಡಿದ್ದೆ. ಹ್ಞೂನ್ರಿ, ಒಂಥರ ಮೆತ್ತಗೈತಿ ಅಲ್ಲ. ಹಾಲು ಕುಡ್ಸಾಕ ತೊಂದ್ರೆ ಇಲ್ಲ, ಜಿಪ್ ಅದಾವ ಎರಡೂ ಕಡೆ. ಅದನ್ನ ಮದರ್ ನೈಟಿ ಅಂತಾರೆ ಇವಕ್ಕೆ, ಗೊತ್ತನ? ಈಗ ಹೊಸ್ದಾಗೆಲ್ಲ ಫೋನ್ಯಾಗೆಲ್ಲ ಇವ ಬರಾಕತ್ತಾವು, ಫೇಸ್ಬುಕ್ನ್ಯಾಗ ಇನ್ಸ್ಟಾಗ್ರಾಮ್ನ್ಯಾಗ ಎಲ್ಲಿ ಬೇಕಲ್ಲ ಇವೇ ಬರಾಕತ್ತಾವು. ಹಾಗಾಗಿ ನಾನು ತರಿಸೇ ಬಿಟ್ಟೆ. ಓ ಆರ್ಡರ್ ಮಾಡಿ ತರಿಸಿದ್ದನ? ಮತ್ತು ಅಂಗಡಿ ಎಲ್ಲಿ ಹುಡ್ಕೊಂತ ಹೋಲೆ ಮರೆ ಏನ ಕಂಡು ಬಾ, ನಂಗೆ ಯಾಕೆ ಚಂದ ಅನ್ಸಿದ್ವು. ಪಾಪ ನಾನು ಹಿಂತಿನ ಹೋಟಿಲ್ ಐತಿ, ಸೀರೆ ಉಡ್ಕೊಳಕ್ಕೆ ತ್ರಾಸ ಪಡ್ಕೋತೈತಿ. ಮನ್ಯಾಗ ಈ ಒಂಥರ ಚೂಡಿದಾರ್ ಹಾಕೊಳಕ್ಕೆ, ನೈಟಿ ಉಳ್ಕೋದು ಹಾಕೊಳಕ್ಕೆ ಅವು ಗಾಮ್ ಆಗೋದಲ್ಲ, ಜಳಾಕೋ ಅಂತಿಲ್ಲ. ಹಂಗಾಗಿ ಒಂದು ಚಲೋ ಕಾಟನ್ ಇನ್ವ ತರ್ಸೇನಿ ನೋಡು. ಒಂದು ನೈಟಿಗೆ 350 ರೂಪಾಯಿ, ಗೊತ್ತನ? 3 ನೈಟಿ ತರ್ಸೇನಿ, ಹಾಕೋ. ಥ್ಯಾಂಕ್ ಯು. ಲೇ ಟಂಕ್ ಯು ಅಲ್ಲಲೇ, ಥ್ಯಾಂಕ್ಸ್. ಆಯ್ತು. ಅತ್ತೆಯವ್ರು ಎಷ್ಟು ಚಂದ ಚನ್ನಬಸಪ್ಪನ ಅಂಗಡಿಗೆ ಹೋಗ್ಯಾರ. ನಂಗೂ ಆರಾಮಿದ್ದಿದ್ರು ನಾನು ಹೋಗಿದ್ದೆ. ಹೋಗೇನು ಮಾಡ್ತಿದ್ಯೋ? ಹೋಗಿ ಮಾಡ್ತಾರ್ರಿ, ಸೀರೆ ಗಿರಿ ನೋಡ್ತಾರ, ಅರ್ವಿ ಅಂಚಟಿಗೆ ನೋಡ್ತಿದ್ವಿ. ಎಂತ ಚಂದ ಇದ್ವು ಅಂತಲ್ಲೆಲ್ಲ. ಈಕಿ ಜ್ಯೋತಿ ವಿಡಿಯೋ ಕಾಲ್ ಮಾಡಿದ್ಲು, ಗೊತ್ತನು? ಯಪ್ಪ ದೇವ್ರಿ, ಏನು ಗದ್ಲೈತ್ರಿ ಅಂಗಡಿ. ಒಳಗೆ ನೆಟ್ವರ್ಕ್ ಬರಲ್ಲ ಕೆಲವೊಂದು ಕಡೆ. ಅಯ್ಯೋ ಆಕೆ ಏನಂದ್ಲು ಗೊತ್ತಾ? ಅದಕ್ಕೆ ನೀವೇನಾರ ಒಳಗೆ ಬಂದಿದ್ರೆ ಇಲ್ಲೇ ಹೆರಿಗೆ ಆಗಿ ಹೊರಗೆ ಹೋಗಿದ್ರಿ, ಅಷ್ಟು ನುಗ್ಲೈತಿ ಗದ್ಲೈತಿ, ಇದ್ರಾಗ ನಿಮ್ಗೆ ಆಗಲ್ಲ ಬಿಡ್ರಿ ಅಂದ್ಲು. ಹೌದಾ? ನೋಡು ಮತ್ತೆ, ಹೆರಿಗೆ ಆಗಕ್ಕೆ ಅಯ್ಯೋ ಹೆರಿಗೆ ಖರ್ಚು ಉಳಿತಿತ್ತು. ನಿಮ್ದೊಂದು ಕತೆ ತಮಾಷೆನ. ಆದರೂ ಅಲ್ಲೇನ ಸೀರೆ ಅರ್ಬಿ ಭಾಳ ಚಂದ ಅದಾವಂತ್ರಿ. ಹಿಂಗೆ ಫೋನ್ಯಾಗ ತೋರಿಸಿದ್ಲಪ್ಪ, ಏನು ಚಂದದ ಗೊತ್ತಾ ರೀ. ಯಪ್ಪ ದೇವ್ರಿ, ಎಷ್ಟು ದೊಡ್ಡ ಅಂಗಡಿ ಐತಿ ರೀ. ನಾ ಹೇಳ್ತಾನೆ ಕೇಳ್ರಿ. ಎಲ್ಲ ಬಾಣತನ ಅದು ಮುಗಿದ್ಮೇಲೆ ನನಗೆ ಮುಂದಿನ ವರ್ಷಕ್ಕೆ ಈ ಗೌರಿ ಗಣಪನ ಹಬ್ಬಕ್ಕೆ, ಆಮ್ಯಾಗ ಪಂಚಮಿಗೆ, ದೀಪಾವಳಿ ಹಬ್ಬಕ್ಕೆ, ಆಮೇಲೆ ಶುಕ್ರವಾರಮ್ಗೆ ಎರ್ಸಾಕ, ಇದಕ್ಕೆ ಬೇಕಾಕವಲ್ಲ ಸೀರೆ, ಎಲ್ಲ ಸೀರೆ ನೀವೇ ಚನ್ನಬಸಪ್ಪನ ಅಂಗಡಿ ಒಂದು ಬಸ್ಸಿಗಾದ್ರೂ ಹೋದ್ರೂ ಪರವಾಗಿಲ್ಲ, ಹೋಗಿ ಅಲ್ಲಿ ಅಡ್ಡಾಡಿ ಇಬ್ರು ಗಂಡ ಅಂತಿ ಏನು ಎಲ್ಲ ತೊಗೊಂಡೇ ಬರೋಣ. ಬೆಳಗ್ಗೆ ದೌಡೊಂದು 6-7 ಗಂಟೆ ಇಲ್ಲಿಂದ ಬಸ್ಸಿಗೆ ಹತ್ತಿದ್ರು, ಒಂದು 10-11 ಗಂಟೆ ಅಂದ್ರೆ ಅಲ್ಲಿರ್ತೇವೆ. ಸಂಜೆ 4 ಗಂಟೆ ಮಟ್ಟ ನೋಡಿ ಅಲ್ಲಿಂದ ಬಸ್ ಹತ್ತೇವೆ ಅಂದ್ರೆ ರಾತ್ರಿ ಅಂದ್ರೆ ಇಲ್ಲಿರ್ತೇವೆ ರೀ. ಒಂದೇ ದಿನಕ್ಕಾದ್ರೂ ಪರವಾಗಿಲ್ಲ, ಹೋಗಿ ತೊಗೊಂಬರಣ್ರಿ. ಅಯ್ಯೋ, ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಂತ ಅವಂತ್ರು ಬರೀ 1200, 1500, 2000 ರೂಪಾಯಿಗೆಲ್ಲ ಅದಾವಂತ್ರಿ. ಒಂದು ತೋರಿಸಿದ್ಲು ನೀಲಿ ಕಲರು, ನಿಮ್ಮ ಮುಂದೆ ಹೇಳ್ತೀನಿ. ಅಬಾಬಾಬಾಬಾಬಾ, ನನಗರ ಏನು ಇಷ್ಟ ಆಯ್ತು ಗೊತ್ತಾ ಸೀರೆ, ಭಾಳ ಇಷ್ಟ ಆಯ್ತು. ಇಲ್ಲೇ ಒಂದ ಇಷ್ಟ ಆತು ಅಂತಿ, ಅಲ್ಲಿ ಹೋಗಿಂದ ನೋಡದ ಇದಿಷ್ಟ ಆಗೈತಿ. ಯಾವುದಕ್ಕೂ ಸೈಡಿಗೆ ಇರಲಿ. ಸರಿ, ಇನ್ನೊಂದು ತೋರಿಸ್ರಿ, ಇದು ಬಾರ್ಡ್ರ್ ಭಾಳ ದೊಡ್ಡದತ್ತ, ಸ್ವಲ್ಪ ಸಣ್ಣ ತೋರಿಸ್ರಿ ಅನ್ನೋದು. 16 ಸೀರೆ ತೆಗಿಸಿ ನೋಡೋದು. ಇವೇನು ಚಾಳಿ ಬಿಡ್ತೀರಾ ನೀವು ಹೆಣ್ಮಕ್ಳು? ಹೋಗ್ಲಿ ಬಿಡು, ಯಾಕೆ ಮಾತು. ಆಯ್ತಾಯ್ತು, ನಿಂದಿನೂ ಹೆರಿಗೆ ಆಗ್ಬೇಕಲ್ಲ, ಹೆರಿಗೆ ಆದ್ಮೇಲೆ ಒಂದ್ಸಲ ಹೋಗಿ ನೋಡ್ಕೊಂಡು ಬರೋಂತ. ಆಯ್ತು. ಅತ್ತಿಯರಿಗೆ ಹೇಳೇನಿ, ದಾವಣಗೆರೆ ಬೆಣ್ಣೆ ದಸಿ ತಿನ್ನಂಗಾಗೈತ್ರಿ ಅತ್ತಿಯರ, ನಾವು 1 ಪ್ಲೇಟ್ ಕಟ್ಟಿಸ್ಕೊಂಬ ಅಂತೇಳಿ. 1 ಪ್ಲೇಟ್ ಅಲ್ಲಿಂದ ಇಲ್ಲಿಗೆ? ಅಲ್ಲೇ ಅದು ಆ ನಮ್ನಿ ಗಾಡ್ಯಾಗ ಬರುವಷ್ಟೊತ್ತಿಗೆ ಏನಾಗಿರ್ತತಿ ಏನಾದ್ರ ಆಡಿ. ಅದು ಬೇಕಾದಾಗ್ಲಿ, ಅಂಬ್ಲಿ ಆದ್ರೂ ಪರವಾಗಿಲ್ಲ, ಅಲ್ಲಿಂದ ಇಲ್ಲಿ ಕಟ್ಟಿಸ್ಕೊಂಬರೋಷ್ಟೊತ್ತಿಗೆ ಅದು ಬೇಕಾದಾಗ್ಲಿ ನಾನು ಒಟ್ಟು ತಿನ್ಲೇಬೇಕು. ನನ್ನ ಮನ್ಸಿಗೆ ಯಾಕೆ ತಿನ್ಬೇಕಂತ ಅನ್ಸಾಕತ್ಬಿಟ್ಟತಿ. ತಿನ್ನೋದು ಅದನ್ನ. ಇಲ್ಲಿಂದ ಹೋಗೋತ್ನಾಗ ಅದ್ರ ಬಗ್ಗೆ ಮಾತಾಡಾರ ನಂಗೆ ತಿನ್ಬೇಕು ಅನ್ಸಂಗಿಲ್ಲನ. ತಿನ್ಲಿಲ್ಲ ಅಂದ್ರೆ ನೋಡ್ರಿ, ನೀನು ಖುಷಿನ ಕಿವಿನ ಹೊಡಿತೈತಿ. ಬೇಡ ಮರೆಯ ಕಿವಿ ಓಡಿಸೋದು, ತೊಗೊಂಬರ್ಲಿ ತಗೋತೀನಿ. ಸರಿ ಬಾ, ಊಟ ಮಾಡೋಣ, ಹೊತ್ತಾಗೈತಿ. ಆಯ್ತು, ಬರ್ರಿ ಹೋಗೋಣ. ಅವ ಭಾಳ ಚಂದ ಆಗೈತಲ್ಲ ಬಿಗ್ರ. ಅಡ್ಡಿಲ್ಲ, ಚಂದ ಆಗೈತಿ. ಜ್ಯೋತಿ ಜ್ಯೋತಿನೂ ಭಾಳ ಚಂದ ಯಾಳ್ಬಿಡ. ಅಂಗಿ ಚಂದ ಆಗೈತಲ್ಲ ಶಾಂತಕ್ಕ? ಇದು ಚಂದ ಆಗೈತೆ ಅಂಗಿ. ಆದ್ರೆ ಈಗ ತಗೊಂಡ್ಬಿಡ್ಬೇಕು ಬೇಡವಾ? ಅತ್ತಿಯರ ಇದು ಥ್ರೆಡ್ ವರ್ಕ್ ಐತಿ, ಅಷ್ಟೊಂದು ಆಮೇಲೆ ಹಾಳಾಗಲ್ಲ, ಆಮೇಲೆ ಚೆನ್ನಾಗಿತ್ತು ಮೆತ್ತಗೆ. ಅದ್ರೊಳಗೆ ಸ್ವಲ್ಪ ಟಿಕ್ಕಳಿ ಮಿಂಚು ಜಾಸ್ತಿ ಇತ್ತು, ಸೊ ನನಗೆ ಅಂಥದ್ದು ಬೇಡ ಅನ್ನಿಸ್ತು. ಇದು ವೇಲ್ ಕೂಡ ಅಷ್ಟೇ ಟ್ರಾನ್ಸ್ಪರೆಂಟ್ ಇಲ್ಲ, ನಂಗೆ ಯಾಕೋ ಇದೇ ಇಷ್ಟ ಆಯ್ತು. ಹೌದನೇ, ಏರುವಲ್ ತಕ್ಬಿಡ. ಇದೆಷ್ಟು ರೇಟಾ? ಇದು 2,500. ಇದು ಅತ್ತಿಯರ ಇದು 3,500 ಅಲ್ಲ, ಒಂದೇ ರೇಟಿಂಗ್ ತಗೋರಿ. ಜೊತೆ ನೀನು ಆಕಿ ನನ್ನ ಮಗಳು ತಗೊಂಡಾಳಲ್ಲ ಅಂತದ ಒಂದು ತಗೊಂಡ್ಬಿಡುವ, ಅದ ರೇಟಿಂದ. ಬೇಡ, ಜ್ಯೋತಿ ತಗೊಂಡಾಳಲ್ಲ ಅಂತದೇ ಗೀತಾ ಸಂಗೀತ ನೀನು ತಗೊಂಡ್ಬಿಡ. ಈಗ ನಾನು ಯಾಕೆ ಹೇಳ್ತೀನಿ ಅಂದರೆ, ತಡ್ರಿ, ಈಗ ಭಾಳ ತುಟ್ಟಿದ್ದು ತೊಗೊಂಡು ಏನು ಉಪಯೋಗ? ಅವತ್ತೊಂದಿನ ರಿಸೆಪ್ಷನಿಗೆ ಹಾಕ್ಕೊಂತೀರಿ, ಮತ್ತೆ ಬೇರೆ ಮಂದಿ ಫಂಕ್ಷನಿಗೂ ಹಾಕೊಳಕ್ಕಾಗಲ್ಲ. ಇನ್ನು ನಮ್ಮ ಮನೆ ಫಂಕ್ಷನಿಗೆ ಹಾಕೋಬೇಕಾಕತಿ. ಅದ್ರಾಗೂ ಮೊಟ್ಟಿಲ್ ಪಟ್ಟಿಲ್ ನಿಂತು ಮಕ್ಕಳು ಮರಿ ಆಯ್ತು, ಆಮೇಲೆ ಎಲ್ರಿ ಇವನ್ನೆಲ್ಲ ಹಾಕೊಂಡು ಮೇಂಟೈನ್ ಮಾಡೋಕ್ಕಾಕತಿ? ಹೇಳ್ರಿ ನೋಡೋಣ. ಏನೋ ರಿಸೆಪ್ಷನಿಗೆ ತೊಗೊತೀನಿ ಅಂದರೆ ಆಯ್ತು. ನಾ ಹೇಳೋದಾದ್ರೆ ಯಾವುದೇ ಅರ್ಬಿನಾತು ಹೆಣ್ಮಕ್ಳು ಒಂದು ಫಂಕ್ಷನಿಗೆ ಹಾಕೊಂಡೋದ್ರೆ ಮತ್ತೊಂದು ಫಂಕ್ಷನಿಗೆ ಮುಟ್ಟಂಗೇ ಇಲ್ಲ. ನಮ್ಮ ಹೆಣ್ಮಕ್ಳು ಸ್ವಭಾವನೇ ಹಂಗೈತಿ. ಸುಮ್ಮನೆ ಯಾಕೆ ಒಂದು ಅರ್ಬಿಗೆ ಅಷ್ಟಷ್ಟು ಒಂದು ರೇಟ್ ಕೊಡ್ಬೇಕು? ಹೌದಿಲ್ಲ? 2,500 ಜೊತೆ ತೊಗೊಂಡಾಳಲ್ಲ, ಅದೊಳ್ಳೆ ಚಂದ ಐತಿ. ಅಂಥದ ಬೇಕಾದ್ರೆ ಕಲರ್ ಬದಲಿ ಇರೋದು ನೋಡಿ ನೀನು ಒಂದು ತೊಗೊಂಡ್ಬಿಡವಾ. ಈ ಕರೆನೇ ಹೇಳ್ಬೇಕಂದ್ರೆ ಜ್ಯೋತಿ ಚಂದನೂ ಐತಿ. ಸರಿ ಅತ್ಯಾರ, ಹಂಗೆ ಮಾಡ್ತೀನಿ ತಡ್ರಿ, ಅಲ್ಲಿತ್ತ ಹಾಕೊಂಬಂದ್ಬಿಡ್ತೇನೆ. ನೀವು ಹೇಳೋದು ಬರಬರಿ ಬಿಡ್ರಿ.
ನಾನು ಹಂಗಾರಿ ಬಿಗ್ರೆ ನಮಗೂ ಅತೀ ದುಡ್ಡು ಹುಯಿ ಅಂತ ಹೇಳಿ ಮಾಡಕೋಲ್ಲ. ನನ್ನ ಮಗನ ಮದುವೆ ಮಾಡಿದಾಗೂ ಅಷ್ಟೇ ನೋಡಿ ಕಡಿಮೆ ರೇಟಿನ ಸೀರೆನ ಈ ತಡ್ರಿ 1 ಲಕ್ಷ ರೂಪಾಯಿ ಕೊಟ್ಟು ಒಂದು ಸೀರೆ ತಗೊಳ್ಳೋ ಬದಲು 10,000 ರೂಪಾಯಿ 10 ಸೀರೆ ಆದ್ರೆ ಎಷ್ಟು ಫಂಕ್ಷನಿಗೆ ಹುಟ್ಟಿರಿ, ಎಷ್ಟು ಫಂಕ್ಷನಿಗೆ ಬಿಟ್ಟಿರಿ, ಹೌದಿಲ್ಲ? 5,000 ರೂಪಾಯಿ ಎಂತ ಬೇಕಂತ ಸೀರೆ ಸಿಗ್ತಾವು ಬೇಕಂದಂಗ, ಹೌದಿಲ್ರಿ? ದಡಿ ಸೀರೆ ತಗೊಂಡು ಈಗಿನ ಜಳಕ್ಕೆ ಬ್ಯಾಸ್ರ ಬಿಸಿಲು ಮಕ್ಕಳು ಮರಿ ಎತ್ಕೊಂಡು ಅವನ್ನ ಎಳ್ಕೊಂತ ಅಡ್ಡಾಡೋ ಬದ್ಲಿ ಮೆತ್ತನ್ ಸಿಲ್ಕ್ ಸ್ಯಾರಿ ಅಂತಾವು, ಮೈಸೂರು ಸಿಲ್ಕ್ ಅಂತಾವು ಮೆತ್ತನು 2-3 ಸಾವಿರ ರೂಪಾಯಿ ಬರ್ತಾವಲ್ಲ ಅಂತಾವ ಒಂದು 8 ತಗೊಲಿ, ಒಂದು 30,000 ರೂಪಾಯಿ ಬೇಕಾದ್ರೆ ಹೋದ್ರೆ ಹೋಗ್ಲಿ, ಹೌದಿಲ್ರಿ? ಬೇಕಂದಷ್ಟು ಹಾಕ್ ಬಿಡ್ರಿಪ್ಪ. ನಾನು ಅಂತಕ್ಕೆ ನೋಡ್ರಿ 10,000 ಕೊಟ್ಟು ಒಂದು ತಗೊಳ್ಳೋ ಬದ್ಲಿ 10,000ಕ್ಕೆ ಒಂದು 4 ಸೀರೆಯಾರ ಬರ್ಬೇಕು, 4-5 ಸೀರೆಯಾರ ಬರ್ಬೇಕು. ಆ ಲೆಕ್ಕದಕ್ಕೆ ನಾನು ಹುನ್ರಿ ಈಗ 1 ಲಕ್ಷ ರೂಪಾಯಿ ಒಂದು ಸೀರೆ ಅಂತ ವಿಚಾರ ಮಾಡ್ತಾರಲ್ಲ, ಅದೆಲ್ಲ ಹೈ ಮಂದಿ ತಗೋವಲ್ರಕ್ಕ. ನಾವೆಲ್ಲ ಮಧ್ಯಮ ವರ್ಗದವ್ರು, ಮಧ್ಯಮ ಕುಟುಂಬದವ್ರು, ಹೌದಿಲ್ರಿ? ನಮ್ಗೆ ಹೆಂಗೆ ಗೊತ್ತೇನ್ರಿ ನೋಡ್ರಿ, ಒಂದು ಫಂಕ್ಷನಿಗೆ ಒಂದು ಊಟ ಅದನ್ನ ಯಾಕೆ ಅಲ್ಕೈನ ಮತ್ತು ಹೊರಗೆ ತೆಗಿಯೋದು, ಅಯ್ಯೋ ಮಣ್ಣು ಊಟಾಳ. ಈಗ ನಮ್ಮ ಕಡೆ ಏನಂತಾರ್ರಿ, ಈಗ ನಮ್ಮ ಕಡೆ ಅಂತಲ್ಲ ಎಲ್ಲ ಹೆಣ್ಮಕ್ಳು ಬುದ್ಧಿ. ಈಗ ಒಂದು ಫಂಕ್ಷನಿಗೆ ಒಂದು ಸೀರೆ ಉಟ್ಕೊಂಡು ಹೋಗಿರ್ತೀರ, ಅದನ್ನ ನೋಡಿದ್ರೆ ಏನಂತಾರ, ಅಯ್ಯ ಇನ್ನೊಂದು ಫಂಕ್ಷನ್ ಉಟ್ಕೊಂಡು ಹೋದ ತಕ್ಷಣ ಇದೇ ಒಂದು ಸೀರೆ ಐತೆ ಈ ಕಡೆ ಹಳ ಇದನ್ನ ಉಟ್ಕೊಂಡ್ ಬರ್ತಲ್ಲ ಅಂತಾರ. ಅದಕ್ಕೆ ಎಷ್ಟು ರೊಕ್ಕ ಕೊಟ್ಟಾರ ಅಂತ ವಿಚಾರ ಮಾಡಲ್ಲ, ಬೇರೆ ಬೇರೆ ಉಟ್ಕೊಂಡ್ ಬರ್ಬೇಕಷ್ಟೇ. ಹಾಗಾಗಿ ಕಡಿಮೆ ರೇಟಿನೇ ತಗೋರಿ ಅನ್ನೋದು ನಾನು. ಅತ್ತಿ ಹಾ ಇಬ್ರದು ಒಂದ ಥರನೂ ಆತ, ಚಂದನೂ ಆತ, ಅಡ್ಡಿ ಇಲ್ಲವಾ? ಅಡ್ಡಿ ಇಲ್ಲ. ಎಂಗೇಜ್ಮೆಂಟಿಗೆ ನಿಮಗೆ ಒಂದೊಂದು ಇವು ಆದ್ವಲ್ಲ, ಸರಿ ಹಂಗಾರ. ಇನ್ನು ಮದುವೆದು ಒಂದೊಂದು ಸೀರೆ ಬರ್ರಿವ, ಪಟ 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 ಆರಿಸಿ ಬರ್ರಿ. ಇವನ್ನ ಕಳೆದು ನಿಮ್ಮ ಅರ್ಬಿ ಹಾಕೊಂಬರ್ರಿ. ಇದು ಅಷ್ಟೇ ರೇಟ್ ಅಲ್ಲ? ಹಾಂ ಅತ್ಯಾರ, ಇದು 2,550 ರೂಪಾಯಿ ನಡಿತೈತಿ. ಹೋಗೋ ಬರ್ರಿ ಮದುವೆ ಸೀರೆ ನೋಡೋಣ. ಹಾಂ ಇದು ಒಂದು ನಮ್ಗೆ ಚೆನ್ನಾಗೈತೆ ಸೀರೆ ಅಲ್ಲ, ನಂಗೆ ಇದಿಷ್ಟ ಆತ. ಇತ್ತಮ್ಮ ಇವ ರೇಟ್ ಎಷ್ಟೇ ಸೀರೆ? ಅದ್ರ ಮೇಲೆ ಇದು ಒಂದು 3,500, ಇದು 4,500. ನಡಿತೈತಿ, ಒಂದು 5,000 ಮಟ ತಗೋರಿ. ಅದಕ್ಕೇನಂತ ಸೀರೆ ಕಲರ್ ಯಾವ್ದು ಬೇಕಾ ನೋಡ್ರಿ, ಆಯ್ಕೆ ಮಾಡ್ರಿ. ನೀಲಿ ಕಲರ್ನಾಗ ಯಾವ್ದಾರ ತೋರಿಸ್ರಿ, ನಂಗೆ ನೀಲಿ ಕಲರ್ ಅಂದ್ರೆ ಭಾರಿ ಇಷ್ಟ. ಇದು ನೋಡ್ರಿ ಮೇಡಮ್ ಹೆಂಗೈತಿ? ಹಾಂ ಇದು ಚಂದ ಐತಿ ಸೀರೆ, ಅಡ್ಡಿ ಇಲ್ಲ. ಸಂಗೀತ ನೋಡು ನಿಂಗೆ ಯಾವ್ದು ಇಷ್ಟ ಆಕತಿ, ನೋಡು ಅಂತದ ಇಬ್ರು ತಗೋರಿ. ಹಸಿರ್ದು ಒಂದು ಐತಿ ನೋಡ್ರಿ ಮೇಡಮ್, ಬಾರ್ಡರ್ ದೊಡ್ಡದೈತಿ. ಹಾಂ ಅವ ನಂಗೆ ಹಸಿರು ಇಷ್ಟ ಆತ, ನಂಗೆ ಅದೇ ಇರಲಿ. ಇಲ್ಲಿ ಇರೋದೆಲ್ಲದು 5,000 ರೂಪಾಯಿ, 6,000 ರೂಪಾಯಿ ಒಳಗೆ, ಈ 3,000 ರೂಪಾಯಿ ಮೇಲೆ 6,000 ರೂಪಾಯಿ ಒಳಗೆ. ನಂಗೆ ಹಸಿರ್ದು ಇಷ್ಟ ಆತ್ರಿ ಅತ್ತೀರ. ಹಂಗಾರೆ ಇಷ್ಟ ಆಗಿದ್ದು ನತ್ತಾಗಿಟ್ಕೊಂಡ್ಬಿಡ್ರಿ, ಅತ್ತಾಗಿಟ್ಕೊರಿ. ಮತ್ತೆ ಬೇರೆ ಯಾವಾರ ನೋಡೋದಿದ್ರೆ ನೋಡ್ರಿ. ಇದಿರ್ಲಿ ತಮ್ಮ, ಇದಿರ್ಲಿ. ಮತ್ತೆ ಯಾವಾರ ಚಂದ ಚಂದನ ಇದ್ರ ತೋರ್ಸ್ ನೋಡೋಣ. ಇಲ್ಲಿ ಐತಿ ನೋಡ್ರಿ ಮೇಡಮ್, ಇಂಥವ ಬೇಕಾದ್ರೆ ಕಲರ್ಸ್ ಅದಾವ. ಮದುಮಕ್ಕಳ ಚಿತ್ರ ಐತಿ ನೋಡ. ಇಜ್ಜಕ್ಕ ಪರಕ್ಕ ಬರ್ರಿ, ಮುಂದೆ ಬರ್ರಿ, ನಿಮ್ಗೆ ಯಾವ್ದು ತಗೋಬರ್ರಿ. ಚಂತಕ ಮೊದ್ಲು ನಿಮ್ದು ಆಲೆ, ಆಮೇಲೆ ನೋಡೋಣ. ಅಲ್ಲಿ ಮೊದ್ಲು ಬೀಗ್ ತರದು ಇನ್ನು ಸೀರೆ ಅದು ತಗೋಬೇಕು. ಎಂಗೇಜ್ಮೆಂಟಿಂದ ಆಗ್ಬೇಕು, ಗೋಧಿ ಉಡಕಿದ ಆಗ್ಬೇಕು, ಅರ್ಶಿನ ಪಾತ್ಲ ಆಗ್ಬೇಕು, ಇನ್ನು ಮದ್ವೆ ಸೀರೆ ಆಗ್ಬೇಕು, ಅವೆಲ್ಲ ಮುಗಿಲಿ. ಆರಾಮ್ ತಗೊಳಕ್ ಬರ್ತೈತಿ, ಏನಾಗದೈತಿ. ಆರಾಮ್ ರಾತ್ರಿ ಮಠ ಬೇಕಾದಂಗೆ ಟೈಮ್ ಐತಿ. ಅಂಗಡಿ ಬಾಗ್ಲಾಕಬಿಟ್ಟ ಇಲ್ಲೇ ಇದ್ದೋಗ ನೀವತ್ತ. ಅಯ್ಯವ್ವ ನನಗೆ ಈಗ ಹೊಟ್ಟಸತಿ. ಇದೊಂದು ಸೀರೆ ತಗೊಂಡ ಒಂಚೂರು ಹೊರಗೆ ಹೋಗಿ ಏನಾರ ತಿಂದು ಮತ್ತೆ ಅಂಗಡಿ ಒಳಗೆ ಬರೋಣನ್ರಿ. ಹೌದು, ಟೈಮು 3 ಗಂಟೆ ಆಗೈತಿ, ಏನಾರು ತಿನ್ಬೇಕಿತ್ತು. ಆದರೂ ಮತ್ತೆ ನೀವು ನುಗ್ಲಾಗ ಒಳಗೆ ಬರೋದು, ಸೀರೆ ತೊಗೊಂಡೇ ಹೋಗ್ಬಿಡಂತೇಳ್ರಿ. ಎಲ್ಲ ಸೀರೆ ಖರೀದಿ ಮಾಡಿದ ನಂತರ ಅಯ್ಯಪ್ಪ ಇಷ್ಟು ಸೀರೆ ತಗೊಳ್ಳೋ ಮಟ ಹೊಟ್ಟು ಹಸ್ತ ತಮ್ಮ ಪಟ್ಟನ ಬಾರಪ್ಪ, ಬಿಲ್ ಹಾಕಿಸ್ಬಾರಪ್ಪ. ಸೀರೆ ಅಂತೂ ಒಂದಕ್ಕಿಂತ ಒಂದು ಚಂದ ಅದಾವ. ಬರ್ರಿ ಮೇಡಮ್, ನಾ ಕೆಳಗೆ ಹೋಗ್ತೀನಿ ಬರ್ರಿ. ಬಾಯ ಬಿಟ್ಟು ಕಲಾಗುತ್ತೆ ಅಷ್ಟು. ನಂದರ ಏನು ಭಾರಿ ರುಚಿ ಆಗೈತೆ ಬಿಡ್ರಿ. ಬೆಣ್ಣೆ ದೋಸೆ ಅಂದ್ರೆ ಬೆಣ್ಣೆ ದೋಸೆ, ನಮ್ಮ ಹುಬ್ಬಳ್ಳಿಗೆ ಹಿಂಗೆ ಆಗೋದಲ್ಲ ಬಿಡ. ಶಾಂತಕ ನಮ್ಮ ಹುಬ್ಬಳ್ಳಿಯಾಗ ಹಿಂಗೆ ಆಗೋದೇ ಇಲ್ಲ ನೋಡ. ಪ್ಯೂರ್ ಬೆಣ್ಣೆ ಇರ್ಬೇಕು ಇಲ್ಲಿದೆ ಕರೆನ. ದಾವಣಗೆರೆ ಬೆಣ್ಣೆ ದೋಸೆ ಹೋಟ್ಲು ಅಂತ ಇಡ್ತಾರ, ಆದ್ರೆ ಹಿಂಗಾಗಿರಂಗಿಲ್ಲ ನೋಡಿ ಶಾಂತಕ ಕರೆನ. ಒಂದು ಎಲ್ಲಂದ್ರೆ ಇಲ್ಲಿ ನವನಗರ ಕಡೆ ಒಂದು ಹೋಟ್ಲಾಗ ಶಾಂತಕ, ದಾವಣಗೆರೆ ಬೆಣ್ಣೆ ದೋಸೆ ಅಂತೇಳಿ. ಅವನ ಹೋಟ್ಲಾಗ ಇನ್ನೂ ಒಂಚೂರು ಬೆಣ್ಣೆ ದೋಸೆ ತಿಂದಂಗೆ ಅನಿಸ್ತತಿ. ಒಮ್ಮೆ ದವಾಖಾನಿಗೆ ಹೋದಾಗ ನೋಡಿದ್ದೆ ಅಷ್ಟೇ, ತಿಂದಿದ್ದೆ. ಅದು ಬಿಟ್ರೆ ನಾ ಎಲ್ಲಿ ತಿಂದಿಲ್ಲ ಶಾಂತಕ್ಕ ಇಷ್ಟು ಚಲೋ. ಮತ್ತು ಕರೆನ ಸುಳ್ಳು ಅನ್ಬಾರ್ದ. ಮಕ್ಕಳು ತಡಿ, ನಾನು ನಿನ್ನೆ ಬೆಣ್ಣೆ ತೆಗ್ದನಿ. ನೋಡ್ತೀನಿ ಕರೆ, ದೋಸೆಗೆ ಹಾಕಿ ಮಾಡೇ ಬಿಡ್ತೀನಿ, ತಿಂದ ಬಿಡ್ದ. ಹಿಟ್ಟುನು ಗಂಟೆ ಬರ್ತೈತಿ. ಚಟ್ನಿ ನೋಡಿ ಶಾಂತಕ್ಕ ಒಂದಿಟ್ರು ಬಾಯಿ ಖಾರ ಆತ, ಒಂಥರ ಸ್ವೀಟಾಗಿ ಭಾರಿ ರುಚಿ ಆತ. ಆ ಆಲೂಗಡ್ಡೆ ಪಲ್ಯ ನೋಡು, ಅರ್ಶಿನ ಇಲ್ಲ ಏನಿಲ್ಲ, ಆದರೂ ಎಷ್ಟು ರುಚಿ ಐತೆ. ಒಂದು ಎಣ್ಣಿಲ್ಲ, ಭಾರಿ ರುಚಿ ಐತಿ ಶಾಂತಕ್ಕ, ಮಸ್ತ್ ಆಗೈತಿ. ಇವು ನನ್ನ ಸೊಸಿಗೆ ರೀ ಒಂದು 1 2 3 ಒಂದು 4 5 ಪ್ಲೇಟ್ 5 ಪ್ಲೇಟ್ ಬೆಣ್ಣೆ ದೋಸೆ ಪಾರ್ಸಲ್ ಅಂತ ಹೇಳ್ಬಿಡ್ರಿ. 5 ಪ್ಲೇಟ್ ಬೆಣ್ಣೆ ದೋಸೆ ಇದಕ್ಕೆ ರೀ? ಪಾಪ ಪವಿತ್ರ ಹೇಳ್ಕಶಾಳ ನನಗೆ ಯಾಕೆ ಬೆಣ್ಣೆ ದೋಸೆ ಹತ್ತಿಯಾರ ನೀವು ಅಂದ ಮೇಲೆ ನಂಗೆ ತಿನ್ನಂಗೆ ಆಗ್ಬಿಟ್ಟತಿ. ನಾ ತಿನ್ನೋದಂದ್ರೆ ತಿನ್ನೋದ, ನೀವು ಮಾತ್ರ ಮಾತ್ರ ಬರಕ್ಕೆ ಹೋಗ್ಬಿಡ್ರಿ, ನಂಗೆ ಕಟ್ಟಿಸ್ಕೊಂಡ ಬರ್ರಿ ಅಂತ ಹೇಳ. ಮತ್ತೆ ಹಂಗೆ ಹೋಗೋಣ ನಾನು. ಮತ್ತೆ ಖುಷಿನ ಕಿವಿ ಹೊಡೆದಿ ತಿಂದಾಗಡೆ ಯಾಕೆ ಬೇಕು ಹೊಟ್ಟೆ ಹುಡುಗಿ ಬಸ್ರಿ ಬೈಕಿ ಎಲ್ಲ ಏನೇನೋ ಈಡೇರಿಸ್ತೀವಂತ ಇದೊಂದು ಬೆಣ್ಣೆ ದೋಸೆ ಕಟ್ಟಿಸ್ಕೊಂಡು ಹೋಗಲ್ಲ ನಾನು.
ಅಲ್ಲ ಮರೆಯ ಕಟ್ಟಿಸ್ಕೊಂಡು ಹೋಗೋದು ಆತು ಆದ್ರೆ ಇಲ್ಲಿಂದ ಅಲ್ಲಿಗೆ ಹೋಗೋ ಮಟ ಅದು ಏನಾಕತ್ತದ ಬೇಕಾದ ಆಗೋಲ್ತ ಕಾಕಿ ಯಾಕೆ ತಿನ್ಬೇಕಂತ ಆಸೆ ಪಟ್ಟಾಳ ಒಯ್ಯೋದು ನಮ್ಮ ಕರ್ತವ್ಯಪ್ಪ ಅದೇನ್ ಅನ್ಕತಿ ಅಂತ್ರಕಿಲೆ ಬಿಸಿ ಬಿಸಿ ಮಾಡಿ ಹಾಳಾಗಿ ಕೊಟ್ಟಿರ್ತಾರ ಕಾರ್ನಾಗ ಇಟ್ಕೊಂಡಿರ್ತೀವಿ ಹೊಟ್ಟೆ ಹೌದಿಲ್ಲ ಏನ್ ದಾಡಾಗೋದಿಲ್ಲ ಕೊಡ್ರಿ. ಅಲ್ಲ ಆತು ಗೌರಿ ಪೈತ್ರ ಬೇಕಿಗೆ ಆದ್ರೂ ಒಂದ್ ಪ್ಲೇಟ್ ಸಾಕಲ್ಲ. ಎಂತ ಚಿಪ್ಪಣ್ತನ ಅದಿರಿ ನಿಮ್ದು ಪವಿತ್ರಾಗ ಒಂದ್ ಪ್ಲೇಟ್ ಇವಂಗ ನನ್ನ ಮಗ್ ಒಂದ್ ಪ್ಲೇಟ್ ಅತ್ತಿ ಒಂದ್ ಪ್ಲೇಟ್ ಮಾವ ಒಂದ್ ಪ್ಲೇಟ್ ಹಾ ಮತ್ತೆ ಇನ್ನೊಂದ್ ಪ್ಲೇಟ್ ಯಾರಿಗೆ ನನಗೆ ರೀ ಇಲ್ಲಿ ತಿಂದೋಗಿರ್ತೇನೆ ಸಮಾಧಾನ ಆಗಲ್ಲ ಅಲ್ಲಿ ಹೋಗಿಂದ ಅವ್ರು ತಿನ್ನಾತಾಗ ನಂಗೆ ಒಂಥರ ತಿನ್ಬೇಕು ಅನಿಸ್ತತಿ ಅದಕ್ಕೆ ನಂಗೊಂದು ಪ್ಲೇಟ್ ಅಣ್ಣಾರ ಅಣ್ಣ ನನ್ಗೊಂದು ಪ್ಲೇಟ್ ಬೇಕು. ಒಂದು 2 ಪ್ಲೇಟ್ ಕಟ್ಟಿಸಿ ಬಿಡ್ರಿ. ನಂಗೇನು ಪಾರ್ಸಲ್ ಏನು ಬೇಡ. ಆಯ್ತು ಅವ್ರು ಹೇಳಿದ್ರ ನಿಮ್ದೊಂಥರ ಪಾರಕ್ಕೊಂದೊಂಥರ ಭಾರಿ ಇದ್ ಬಿಡ್ರಿ ಇದು. ಶಾಂತಕ್ಕ ಇದು ಸಾದಾ ಅಲ್ಲ ಬೆಣ್ಣಿ ಮಸಾಲಾ ದೋಸೆ. ನೀವು ತಗೊಂಡಿರೋದು ಬೆಣ್ಣಿ ದೋಸೆ, ನಾವು ತಗೊಂಡಿರೋದು ಬೆಣ್ಣಿ ಮಸಾಲಾ ದೋಸೆ. ಹೌದನೇ ತಿನ್ರಿ ಅಂದಂಗ ಅವರೆಲ್ಲ ಆ ಕಡೆ ಕುಂತಾರ ಟೇಬಲ್ಲಿಗೆ. ಅಡ್ಡಿ ಇಲ್ಲ. ಇವು ನೋಡು ಶಾಂತ ನೀನು ಬೀಗ್ತಿ ಹೋಗಿ ಅವ್ರ ಜೊತೆಗೆ ಕುಂತಾಳ ತಿನ್ನಾಕ. ಹೋಗ್ಲಿ ಬಿಡ್ರಿ ಎಲ್ಲಾರ ಕುಂದ್ರ ಒಳ್ಳಕತ್ತಿಗೆಮ್ಮ ಏನಾಗಬೇಕಾಗಿತ್ತ ನಾವು ಮಾತಾಡ್ಕೊಂತ ಕುಂತೇವಿ ಇಲ್ಲಿ ಜಾಗ ಸಾತಿಲ್ಲಲ್ಲ ಅದಕ್ಕೆ ಅಲ್ಲೇ ದೊಡ್ಡದಿತ್ತಂತೇಳಿ ಅಲ್ಲೇ ಹೋದ್ರೆ ಏನವ್ರ. ನೀ ಎಲ್ಲದಕ್ಕೂ ಹಿಂಗೆ ಅನ್ಕೋ. ನಾನು ನೋಡ್ತಾನೆ ಇದೀನಿ ಯಾಕೆ ಏನೋ ಗೊತ್ತಿಲ್ಲ. ಆ ಬೀಗ್ತಿಕ್ಕಿಂತ ನಿನ್ನನ್ನು ಅಷ್ಟೇನು ಇದು ಮಾಡ್ತಾ ಇಲ್ಲ. ಆ ಬೀಗ್ತಿ ಮೇಲೆ ಭಾರಿ ಗಮನ ಹಂಗೆ ಅನ್ನಿಸ್ತಾ ಐತಿ. ಯಾವುದಕ್ಕೂ ಆಕಿ ಭಾಳ ಬೆರಿಕೆದಾಳಿಕಿ ಈಕಿ ನರ್ಮದಾ ಮಗಳು ಹಂಗೆ ಇದ್ದಂಗೆ ಅದಾಳಕಿ ಸಂಗೀತ. ಇಲ್ಲಿ ನೋಡಿಲಿ ಜ್ಯೋತಿ ನೀವೊಂಚೂರು ಹುಷಾರಾಗೇ ಇರು, ಭಾಳ ಬಿಟ್ಟು ಕೊಡಕ್ಕೆ ಹೋಗ್ಬೇಡ ಏನು. ಅಷ್ಟೊಂದು ಇದು ಇಲ್ಲಕ್ಕಿ. ಅದಕ್ಕೆಮ್ಮ ಸಂಗೀತ ಹಂಗೇನಿಲ್ಲ ನನಗನ್ಸ ಮೆಟ್ಟಿಗಾಗಿ ಪಾಪ ಚಲೋನೇ ಇದ್ಲಪ್ಪ, ಚಲೋನೇ ಮಾತಾಡ್ಸಿದ್ಲು. ಬಂದು ಇಲ್ಲೇ ಕುಂದ್ರಾತ್ಲಕ್ಕಿ ನೀವೆಲ್ಲರೂ ಕುಂತ್ರಲ್ಲ ನಾನು ಇಲ್ಲೇ ಕುಂತ್ನಲ್ಲ ಅಂತೇಳಿ ಅಲ್ಲಿ ಕುಂತ್ಲ ಅಷ್ಟೇ. ಆಕೆ ಹೇಳಾಳ ಇಬ್ರು ಫ್ರೆಂಡ್ಸ್ ಕತೆ ಇರೋಣ ಅಂತ ಹೇಳಪ್ಪ. ಹಂಗಿದ್ರು ಚಲೋನೇ ಆದರೂ ಹೇಳಿದೆ ನೋಡವ. ಏನು ಓದಾಳಂತ ಆಕಿ ಸೆಕೆಂಡ್ ಇಯರ್ BA ಇದು ಏನದು BA ಮುಗ್ದೈತಂತೆ. ಸೆಕೆಂಡ್ ಇಯರ್ ಆದಮೇಲೆ ಹೆಚ್ಚಿಗೆ ಓದಕ್ಕೆ ಆಗಲಿಲ್ಲಂತೆ. ಓದ್ಬೇಕಂತ ಆಸೆ ಇತ್ತಂತೆ. ಅವ್ರ ಅಪ್ಪಾಜಿಯವ್ರು ತೀರ್ಕೊಂಡ್ಮೇಲೆ ಸ್ವಲ್ಪ ಅದು ಇದು ಕೆಲಸ ಅದು ಇದು ಅಂತೇಳಿ ಮನೆಯೊಳಗೆ ರೊಕ್ಕದ ತೊಂದರೆ ಆಗಿ ಓದಕ್ಕೆ ಆಗಲಿಲ್ಲಂತೆ. ನಾನು ಲಾಯರ್ ಅಂತ ಕೇಳಿ ಭಾರಿ ಖುಷಿ ಪಟ್ಲ. ಹೌದಾ ಇರ್ಲಿ ಬಿಟ್ಟು ಏನಂತ ನೋಡಿದ್ರೆ ನಂಗೆ ಬೆರಿಕೆದಾಳ ಅನ್ಸಲ್ಲ. ಪಾಪ ತಾಯಿ ಇಷ್ಟಪಟ್ಟಿದ್ದ ಅಂಗಿ ಬಿಟ್ಟು ನೀ ತೊಗೊಂಡಂತದೇ ಹೋಗಿ ತಂದ್ಲ. ಮತ್ತೆ ಏನು ತೀರ ನೆಟ್ಕ್ಲಾಡಿ ಹಂಗೇನು ಅನ್ಸಲ್ಲಂತೆ. ನೀನು ನೋಡಿದ್ರು ಹಂಗೆ ಅನ್ಸಲ್ಲ. ಆದ್ರೆ ನೀನೇನು ಕಡಿಮೆ ಇದೆಯಾ? ಜಗ ಜೇಲ್ಸ್ ಮಗನ್ ತೂಗ್ತೀನಿ ನೀನು. ಬಡ ತಿನ್ರಿ ಬಡ ತಿನ್ರಿ ಹೊತ್ತಕ್ಕ ತಿನ್ನು ಹೋಗಿ ಊರು ಮುಟ್ಬೇಕು ಮತ್ತೆ. ಆಯ್ತು.